ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ರೆಡಿ ಮಾಡೋಣ. ಆಲ್ರೆಡಿ ನಾನು ಇದಕ್ಕೆ ಮಾಮೂಲಿ ಒಂದು ಅಕ್ಕಿ ಚೀಲ, ಒಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಮೂರನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಈ ಸ್ಟಿಚಿಂಗ್ ಮಾಡೋದು ಜಾಸ್ತಿ ಲೇಟ್ ಆಗುತ್ತೆ, ಟೈಮು ಜಾಸ್ತಿ ವೀಡಿಯೋ ಲೆಂತಿ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಲೈನಿಂಗು ಮತ್ತು ಅಕ್ಕಿ ಚೀಲ ಎರಡೂ ಇದೆ. ಇದು ಮೇನ್ 3 ಫ್ಯಾಬ್ರಿಕ್ ಇದೆ ಇದರಲ್ಲಿ. ಇದಕ್ಕೆ ಜಿಪ್ ಬೇಕು ನೋಡಿ, ಇದಕ್ಕೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಜಿಪ್ ತೊಗೊಂಡಿದ್ದೀನಿ. ಮತ್ತು ಇದು ಟ್ಯಾಗ್ಗೆ, ಓಕೆನಾ. ಟ್ಯಾಗಿಗೆ ಸ್ವಲ್ಪ ಒಳಗಡೆ ಇದು ಅಕ್ಕಿ ಚೀಲ ಪೀಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಒಂದು ರನ್ನರ್ಜು, ಓಕೆನಾ. 15 ಇಂಚು ಅಗಲ, ಉದ್ದ ಬಂದ್ಬಿಟ್ಟು 20 ಇಂಚಿದೆ. ಇದು ನಮಗೆ ಪಾಕೆಟ್ ಈ ಥರ ಬರುತ್ತೆ, ಓಕೆನಾ. ಇಲ್ಲಿ ಜಿಪ್ಪು ಬರುತ್ತೆ, ಹಿಂಗೆ ಬರುತ್ತೆ, ಓಕೆನಾ. ಈ ರೀತಿ ಹೀಗೆ ಬರುತ್ತೆ, ಓಕೆನಾ. ಈ ಥರ ಇದೆ. ಇವಾಗ ಇದಕ್ಕೆ ಈ ರೀತಿ ಸ್ಟಿಚ್ ಮಾಡಿ ಆಲ್ರೆಡಿ ಇಟ್ಕೊಂಡಿರೋದ್ರಿಂದ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಮೊದಲನೇದಾಗಿ ಈ ಥರ ಇಟ್ಕೊಳ್ಳೋಣ. ಈ ಥರ ಇದೆಯಲ್ಲ ರನ್ನರು, ಇವಾಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಹಿಂಗೆ ನೀಟಾಗಿ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನೀಟಾಗಿ ಸ್ಟಿಪ್ ಹಾಕಿ ಕೂತ್ಕೊಳ್ಳುತ್ತೆ, ಓಕೆನಾ. ಸಿಗಾಕೋಬಾರ್ದು, ಅದಕ್ಕೋಸ್ಕರ ಈ ಥರ ಹಾಕೋದ್ರಿಂದ ನೀವು ಜಿಪ್ಪು ಎಳೆದಾಗ ಇದು ಸಿಗಾಕೊಳ್ಳಲ್ಲ, ನೀಟಾಗಿರುತ್ತೆ, ಓಕೆನಾ. ಇದಾಯಿತು. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಈ ಬಟ್ಟೆ ತೆಗೆದು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. 2 ಪೀಸಲ್ಲಿ ಆಗೋದು. ಈ ರೀತಿ ಈ ಕಡೆದನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಮತ್ತು ಇವಾಗ ಇದನ್ನು ಈ ರೀತಿ ಓಪನ್ ಮಾಡಿ, ಓಪನ್ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ ಸ್ಟಿಚ್ ಮಾಡಿ. ಈ ರೀತಿ ಆಯಿತು. ಈಗ ರನ್ನರ್ ಹೇಗೆ ಹಾಕೋಬೇಕು ಅಂತ ಬೇಕು ಅಂದರೆ ಚೆಕ್ ಮಾಡಿ, ಓಕೆನಾ. ಈ ಥರ ತಗೊಳ್ಳಿ, ತುದಿ ಕಟ್ ಮಾಡಿಕೊಂಡು ಈ ರನ್ನರ್ನ ಹಾಕೋಬೇಕು. ಮೂತಿ ರೌಂಡ್ ಇರುತ್ತಲ್ಲ ಆ ಕಡೆ ತಗೊಳ್ಳಿ, ಓಕೆನಾ. ಥರ ಹಾಕಿ ಲಾಕ್ ಮಾಡಿ ಈಗ 2 ಇಟ್ಕೊಂಡು ಹಿಂಗೆ ಎಳೀರಿ, ಓಕೆನಾ. ಹೋಗ್ಬಿಟ್ಟು ಈ ರೀತಿ 2 ಕರೆಕ್ಟಾಗಿ ಬರಬೇಕು, ಓಕೆನಾ. ಇವಾಗ ಇದನ್ನು ಒಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ, ಓಪನ್ ಆಗಿರೋದು ಈ ರೀತಿ. ಫ್ರೆಂಡ್ಸ್, ಇವಾಗ ಈ ರೀತಿ ಹಾಕ್ಕೊಂಡಿದ್ದೀವಲ್ಲ, ಜಿಪ್ ಹಾಕೋಕ್ಕೆ ಮುಂಚೆನೇ ಇದು ಟ್ಯಾಗ್ ಇಟ್ಕೋಬೇಕಾಯ್ತು, ಪರವಾಗಿಲ್ಲ ಈಗಲೂ ಇಟ್ಕೋಬೋದು. ಇಲ್ಲಿಂದ ಇದನ್ನು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ತೊಗೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಟೇಪ್ನ ಇಲ್ಲಿ ಮಧ್ಯೆ ಬಂತು, ಈ ಮಧ್ಯೆ ಈ ಕಡೆ 2 ಕಡೆನೂ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ 3 ಇಂಚಿಗೆ ಕೆಳಗಡೆ ಮಾರ್ಕ್ ಮಾಡಿ, 3 ಇಂಚು. ಇದು ಈ ಕಡೆಯಿಂದ 2.5 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆಯಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇದು ಮಧ್ಯೆ ಸೆಂಟ್ರು, ಈ ಕಡೆನೂ ಅಷ್ಟೇ ಅದೇ ರೀತಿ ಮಾಡಿಕೊಂಡು 3 ಇಂಚಿಗೆ ತಗೊಂಡು ಈ ಕಡೆಯಿಂದ 2.5 ಇಂಚು, ಈ ಕಡೆಯಿಂದ 2.5 ಇಂಚು, ಓಕೆನಾ. ಇಷ್ಟೇ ಇಲ್ಲಿ ಮಾಡ್ಕೊಳ್ಳಿ. ಇವಾಗ ಇದು ಟ್ಯಾಗ್ ರೆಡಿ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಇದು ಟ್ಯಾಗು ಒಳಗಡೆ ಸ್ಟಿಫ್ ಆಗಿರಲಿ ಅಂತ ಒಂದು ಸ್ವಲ್ಪ ಅಕ್ಕಿ ಚೀಲ ಕೊಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ಗೆ. ಓಕೆ, ಇವಾಗ ಈ ಕಡೆನೂ ಒಂದು ಸ್ಟಿಚ್ ಹಾಕೊಳ್ಳೋಣ.
ಒಂದು ಈ ರೀತಿ ಸಾಕು. ಇಂಚು ದೂರ ಆಗಿಬಿಡುತ್ತೆ. ಈಗ ಇಲ್ಲೇನು ಮಾರ್ಕ್ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡಿ ಇದನ್ನು ತೆಗೆದುಬಿಟ್ಟು ಈ ರೀತಿ ತಿರುಗಿಸ್ಕೊಳ್ಳಿ. ಇಲ್ಲಿ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಇದನ್ನು 4 ಕಡೆನೂ ಸ್ಟಿಚ್ ಮಾಡಿ. ಅವಾಗೇನಾಗುತ್ತೆ ಸ್ವಲ್ಪ ಓಕೆನಾ ಅಷ್ಟೇ. ಇದನ್ನು ಅಷ್ಟೇ ಈ ಕಡೆದು ಹಾಗೇ ಈ ಕಡೆ ಓಪನ್ ಆಗುತ್ತೆ. ಓಕೆನಾ? ಉಲ್ಟಾ ತಿರುಗಿಸ್ಕೊಳ್ಳೋಣ. ಉಲ್ಟಾ ತಿರುಗಿಸ್ಕೊಳ್ಳೋ ಮುಂಚೆ ಇದರ ಜಿಪ್ಪು ಎಳೆಯೋಣ. ಎಳ್ಬಿಟ್ಟು ಇದೊಂದು ಸ್ಟಿಚ್ ಹಾಕ್ಕೊಂಡ್ಬರ್ಬೇಕು. ಈಗ ಇದನ್ನು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದನ್ನು ಈ ಕಡೆ ಇಟ್ಕೊಂಡು ಕರೆಕ್ಟಾಗಿ ಮಧ್ಯಕ್ಕೆ ಮಾರ್ಕ್ ಮಾಡಿ ಈ ಕಡೆನೂ ಅಷ್ಟೇ ಕರೆಕ್ಟಾಗಿ ಇಟ್ಕೋಬೇಕು. ಇದನ್ನು ಅಷ್ಟೇ ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡಿಬಿಟ್ಟು ಇವಾಗ ಇದನ್ನು ಇಲ್ಲಿಗೆ ಪಿನ್ ತಗೊಬನ್ನಿ. ಇದೆಲ್ಲನೂ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು. ಟ್ಯಾಗು ಮಧ್ಯದಲ್ಲಿರಬೇಕು, ಇಲ್ಲ ನೀವು ಆ ಕಡೆಗೆ ಈ ಕಡೆಗೆ ಇದು ಮಾಡ್ಕೋಬೇಕು ಅಷ್ಟೇ. ಟ್ಯಾಗ್ನ ಮಧ್ಯದಲ್ಲಿ ಸಿಗಾಕೊಂಡ್ರೆ ಕಟ್ ಆಗಿಬಿಡುತ್ತೆ. ನಾವು ಕಟಿಂಗ್ ಮಾಡಬೇಕಾದ್ರೆ ಈ ಥರ ಇಟ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಹಾಕಿರ್ತೀವಲ್ಲ ಮಧ್ಯಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ. ಓಕೆನಾ? ಮತ್ತು ಈ ಕಡೆನೂ ಅಷ್ಟೇ ಕರೆಕ್ಟಾಗಿ ಮಧ್ಯಕ್ಕೆ ಮ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚು. ಓಕೆನಾ? ಇದರಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ. ಓಕೆನಾ? ಈ ಕಡೆನೂ ಅಷ್ಟೇ 2 ಇಂಚು, ಈ ಕಡೆಯಿಂದ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 4 ಮೂಲೆಯಲ್ಲೂ ಮಾಡ್ಕೊಳ್ಳಿ. ಓಕೆನಾ? ಕಟ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ನಾಲ್ಕು ಮೂರಲ್ಲ ಕಟ್ ಮಾಡ್ಕೊಂಡು ಇದನ್ನು ಇನ್ನೂ ಒಂದು ರಫ್ ಮಾಡ್ಕೊಂಡು ಯಾಕಂದರೆ ಓಪನ್ ಆಗಬಾರ್ದು. ಈ ಕಡೆನೂ ಹಿಂಗೆ ಲ್ಯಾಕ್ ಹಾಕ್ಕೊಂಡ್ರೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ಓಕೆನಾ? ರೆಡಿ ಆಯಿತು. ಈಗ ಇದಕ್ಕೆ ಈ ರೀತಿ ತಗೊಳ್ಳಿ.
ಇದು ಕರೆಕ್ಟಾಗಿ ಇಟ್ಕೊಳ್ಳಿ. ಮ್ಯಾಚ್ ಹಾಕಿರ್ತೀವಲ್ಲ, ಇದನ್ನು ಈ ಪೀಸ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ನಿಮಗೆ ಸ್ಟಿಫಾಗಿ ಕೊಟ್ಕೊಳುತ್ತೆ. ಓಕೆನಾ? ಇವಾಗ ಎರಡನ್ನು ಇಟ್ಕೊಂಡು ಇದಕ್ಕೆ ಸ್ಟಿಚ್ ಮಾಡಿ. ಓಕೆನಾ? ಇದೆ 4 ಕಡೆನೂ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ 4 ಮೂಲೆಯಲ್ಲೂ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಬ್ಯಾಗು ರೆಡಿ ಆಗುತ್ತೆ. ಓಕೆನಾ? ಇಷ್ಟೇ. ಇದನ್ನು ಇದಕ್ಕೆ ಓಪನ್ ಮಾಡಿ ತೆಗೀರಿ. ಈ ರೀತಿ ತರಕು ಚೆನ್ನಾಗಿದೆ. ಓಕೆನಾ? ಎಲ್ಲರೂ ಹೊರಗಡೆ ಹೋಗೋದಾಗ ತೊಗೊಂಡೋಗೋದಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಬ್ಯಾಗ್ ಇದೆ. ಓಕೆನಾ? ನೋಡಿ, ಸಖತ್ತಾಗಿದೆ. ಅಕ್ಕಿ ಚೀಲ ಅದೆಲ್ಲ ಹಾಕಿರೋದಂಥ ಸ್ಟಿಫ್ನೆಸ್ ಇದೆ. ಓಕೆನಾ? ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರೋ ಬ್ಯಾಗ್ನ ರೆಡಿ ಮಾಡ್ಕೋಬೋದು. ಓಕೆನಾ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಬ್ಯಾಗ್ ಅಂತೂ. ನೋಡಿ, ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಇದೆ ಬ್ಯಾಗ್. ಓಕೆನಾ?